ನಿಮಗೆ ಹೇಳೋ ಅಷ್ಟು ದೊಡ್ಡವಳು ನಾನು ಅಲ್ಲ ಸರ್. ಆದರೆ ನೀವು ಇನ್ನೊಂದು ಮದುವೆನ ಮಾಡ್ಕೋಬೇಡಿ ಸರ್. ನಿಮ್ಮ ಹೆಂಡತಿ ಎಲ್ಲೇ ಇದ್ರೂ ನಿಮಗೋಸ್ಕರ ವಾಪಸ್ ಬರ್ತಾರೆ. ನಿಮ್ಮ ಪ್ರೀತಿನ ನಂಬಿ ಸರ್, ಅವರನ್ನ ಬಿಡಬೇಡಿ. ಗಂಡ ಹೆಂಡತಿ ದೂರ ಆದ್ರೆ ಆ ನೋವು ಹೇಗಿರುತ್ತೋ 8 ವರ್ಷದಿಂದ ನಾನು ಅನುಭವಿಸ್ತಾ ಇದ್ದೀನಿ ಸರ್. ನನ್ನ ಗಂಡನಿಂದ ದೂರ ಆಗಿ ನಾನು ಎಷ್ಟು ನರಕ ಅನುಭವಿಸ್ತಾ ಇದ್ದೀನೋ, ನಿಮ್ಮ ಹೆಂಡತಿ ನಿಮಗೆ ದೂರವಾಗಿ ನೀವಿನ್ನೂ ಚಿತ್ರ ಹಿಂಸೆ ಅನುಭವಿಸ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗತ್ತೆ. ರಾಮನಿಗೋಸ್ಕರ ಸೀತೆ, ಸೀತೆಗೋಸ್ಕರ ರಾಮ ಕಾಯೋದು ರಾಮಾಯಣ ಆದ್ರೆ, ನನ್ನ ಗಂಡಂಗೋಸ್ಕರ ನಾನು, ನಿಮ್ಮ ಹೆಂಡತಿಗೋಸ್ಕರ ನೀವು ಕಾಯೋದು ಜೀವನ ಸರ್. ನನ್ನ ಗಂಡನ್ನ ನಾನು ಬಿಡೋಕ್ಕಾಗಲ್ಲ. ಹಾಗೇನೆ ನಿಮ್ಮ ಹೆಂಡತಿನ ನೀವು ಬಿಡಬೇಡಿ ಸರ್. ಅವರು ಖಂಡಿತವಾಗ್ಲೂ ಬರ್ತಾರೆ, ನಿಮಗೋಸ್ಕರ ಬರ್ತಾರೆ. ನೀವು ಅವ್ರನ್ನ ಮತ್ತೆ ನೋಡ್ತೀರಾ ಸರ್. ನಾನು ಇಲ್ಲಿಗೆ ನನ್ನ ಗಂಡಂಗೋಸ್ಕರ ಬಂದೆ ಸರ್. ಅವರು ಇಲ್ಲಿಗೆ ಬರ್ತಾರೆ ಅಂತ ಪೊಲೀಸರು ಹೇಳಿದ್ರು. ಅವ್ರನ್ನ ತಕ್ಷಣ ನೋಡ್ಬೇಕು ಅನ್ನಿಸ್ತಿದೆ ಸರ್. ಆ ರೂಪ ಹೇಗಿರುತ್ತೋ ಅಂತ ನನಗೆ ನೋಡ್ಬೇಕು ಅನ್ನಿಸ್ತಿದೆ. ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅಳಬೇಕು ಅನ್ನಿಸ್ತಿದೆ ಸರ್. ನನ್ಗೆ ದೂರ ಆಗಿ ಇಷ್ಟು ದಿನ ಯಾಕಿದ್ರಿ ಅಂತ ಕೇಳ್ಬೇಕು ಅಂತ ಅನಿಸ್ತಿದೆ. ಇಷ್ಟು ವರ್ಷದಲ್ಲಿ ನಾನು ಒಂದ್ಸರಿ ಆದ್ರೂ ನೆನ್ಪಿಗೆ ಬರ್ಲಿಲ್ವಾ ಅಂತ ಪ್ರಶ್ನಿಸ್ಬೇಕು ಅನಿಸ್ತಿದೆ.